ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಈಗಾಗಲೇ ನಾನು ಡಿಸಿಎಂಸಿ ಶಾಲೆಯಲ್ಲಿರುವಂತದ್ದು ಡಿಸಿಎಂಸಿ ಶಾಲೆ ರಿಸಲ್ಟ್ ನಲ್ಲಿ ಅಮೂಲಾಗ್ರವಾದ ಸಾಧನೆಯನ್ನ ಮಾಡಿದೆ. ಜೊತೆಯಲ್ಲಿ ಈ ಒಂದು ಸಂಸ್ಥೆ ಬೆಳೆದಿರುವ ಜೊತೆಯಲ್ಲಿ ಒಂದು ಅಧ್ಯಕ್ಷರಿದ್ದಂತಹ ಕೆಲಸವನ್ನ ಅದನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುವಂತದ್ದು ಆ ಒಂದು ಸಂಸ್ಥೆಯ ಕಾರ್ಯದರ್ಶಿ. ಕಳೆದ 35 ವರ್ಷಗಳಿಂದ ಡಿಸಿಎಂಸಿ ಶಿಕ್ಷಣ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಸೇರಿಸಿ ಕಳೆದ 5 ವರ್ಷಗಳಿಂದ ಕಾರ್ಯದರ್ಶಿಯಾಗಿ ಸೇರಿಸಿರುವಂತಹ ಶ್ರೀಯುತ ಶ್ಯಾಮ್ ಕುಮಾರ್ ಎಸ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕಳೆದ 5 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಕಾರ್ಯದರ್ಶಿಯಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ಇರಬೇಕಾಗಿದೆ? ಏನು ಆಡಳಿತ ಮಂಡಳಿಯವರು ಅವರ ಒಂದು ಟರ್ಮ್ ಮಾಡ್ತಾರೋ ಕಾರ್ಯಕಾರಿ ಸಮಿತಿ ಮೀಟಿಂಗ್ಗಳಲ್ಲಿ ಅದನ್ನೇ ಕಾರ್ಯರೂಪಕ್ಕೆ ತರುವಂತಹ ಜವಾಬ್ದಾರಿ ಕಾರ್ಯದರ್ಶಿ ಯಾವುದೇ ಸಂಸ್ಥೆ ಆಗಿದೆ. ಆ ರೀತಿ ನಾನು ಕೂಡ ಇಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜೇಂದ್ರ ಅವರು 32 ವರ್ಷ ಕಾಲ ಈ ಕಾರ್ಯದರ್ಶಿಯಾಗಿ ಇಲ್ಲಿ ಮಾಡ್ತಾ ಇದ್ರು. ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ಗಳೆಲ್ಲ ಅವರ ಗುರಿಯಂತೆ ಆದಂತ ಪ್ರಗತಿ ಇದು. ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಸುಲಭ, ಆದ್ರೆ ಅವ್ರು ಶ್ರಮ ಹಾಕಿ ಮಾಡಿದಂತ ಕೆಲಸ, ಅವ್ರು ಪಟ್ಟಂತ ಶ್ರಮ ಇದೆಯಲ್ಲ, ಅದನ್ನು 35 ವರ್ಷಗಳಿಂದಲೂ ನಾವು ಮತ್ತು ಅಧ್ಯಕ್ಷರು ನೋಡ್ಕೊಂಡು ಬಂದಿದ್ದೀವಿ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಆಮೇಲೆ ಸಣ್ಣ ಪುಟ್ಟ ಏನಾದರೂ ನಾವು ಇದ್ದಂತ ಅವಧಿಯಲ್ಲಿ ನಮ್ಮ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಕೆಲವು ಕಾಮಗಾರಿಗಳನ್ನ ಸ್ನೇಹಿತರ ಜೊತೆ ಸೇರಿ ಅಧ್ಯಕ್ಷರು ಮತ್ತು ಬೇರೆ ನಿರ್ದೇಶಕರ ಜೊತೆ ಸೇರಿ ಕೆಲವು ಕೆಲಸಗಳನ್ನ ಮಾಡಿ ತೃಪ್ತಿ ಪಡಿತಾ ಇದ್ದೀವಿ. ಅಂದ್ರೆ ಈಗ ಸರ್, ಈಗ ನೀವು ಸ್ಟಾರ್ಟಿಂಗ್ 35 ವರ್ಷಗಳ ಹಿಂದೆ ಸಂಸ್ಥೆಯನ್ನು ಕಟ್ಟಿದ ವ್ಯವಸ್ಥೆಗೂ ಈಗಿರುವಂತಹ ಪ್ರೆಸೆಂಟ್ ವ್ಯವಸ್ಥೆಗೂ ಅಜಗಜಾಂತರ ವ್ಯತ್ಯಾಸಗಳು ಎಲ್ಲ ಇದರಲ್ಲೂ ಕೂಡ ಇರುವಂತದ್ದು. ಅಂದ್ರೆ ನೀವು ಅವಾಗ ಇದ್ದಂತ ಏನು ಪ್ರಾರಂಭಿಕ ಹಂತದಲ್ಲಿ ಸಂಸ್ಥೆಯನ್ನು ಕಟ್ಟಕ್ಕೆ ಯಾವ ರೀತಿಯ ಒಂದು ಕಠಿಣವಾದ ಪರಿಸ್ಥಿತಿ? 1990ರಲ್ಲಿ ನಮ್ಮ ಕರಗುಂದದ ಕೃಷ್ಣೇಗೌಡರು ಬಾಳೆಹೊನ್ನೂರು ವಿದ್ಯಾಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಿ ಅವರು ನಿವೃತ್ತಿ ನಂತರ ಈ ಊರಿಗೆ ಬಂದ ಮೇಲೆ ಯಾಕೆ ನಮ್ಮ ಒಕ್ಕಲಿಗ ಸಂಘದ ಆಶ್ರಯದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟುಹಾಕಿ ಆ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬಾರ್ದು ಅಂತೇಳಿ MP ಗೋವಿಂದೇಗೌಡರು ಸ್ಥಾಪಕ ಅಧ್ಯಕ್ಷರಾಗಿ, ರಾಜೇಂದ್ರ ಅವರು ಕಾರ್ಯದರ್ಶಿಯಾಗಿ, ಹಾಗೆ ಕೃಷ್ಣೇಗೌಡರು ಅಡ್ಮಿನಿಸ್ಟ್ರೇಟರ್ ಆಗಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿರುವಂಥದ್ದು. ಕೇವಲ 13 ಜನ ವಿದ್ಯಾರ್ಥಿಗಳೊಂದಿಗೆ ಈ ಶಾಲೆಯನ್ನು ಪ್ರಾರಂಭಿಸಿ ಇವತ್ತು 1200 ಮಕ್ಕಳನ್ನು ಹೊಂದಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿರುವಂಥದ್ದು ಎಲ್ಲರಿಗೂ ತೃಪ್ತಿ ತಂದಿರುವಂತಹ ಒಂದು ವಿಷಯ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡುತ್ತೇನೆ. 13 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಸಂಸ್ಥೆ ಇಂದು 1200 ವಿದ್ಯಾರ್ಥಿಗಳ ಗಡಿಯನ್ನ ದಾಟಿರುವಂತದ್ದು. ಇದು ಒಂದು ಶಿಕ್ಷಣ ಸಂಸ್ಥೆ ಇಳಿಗೆಯಲ್ಲಿ ಇಷ್ಟು ಅನುಕೂಲಕರ ಅಂದ್ರೆ ಯಾರಿಗೆ ಅನುಕೂಲಕರ? ಗ್ರಾಮೀಣ ಭಾಗದ ಪೋಷಕರಿಗೆ ಮತ್ತು ಮಕ್ಕಳಿಗೆ ಅನುಕೂಲ ಆಗಿದೆ. ರಾಜೇಂದ್ರ ಅವರ ಕಾನ್ಸೆಪ್ಟ್ ಏನು ಅಂದ್ರೆ ಕಡಿಮೆ ಶುಲ್ಕ ಪಡೆದು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನೋದು ಅವರ ಕಾನ್ಸೆಪ್ಟ್ ಆಗಿತ್ತು. ದಿವಾಕರ್ ಅವರದು ವಿಶೇಷವಾಗಿ ರಾಜೇಂದ್ರ ಅವರು ಎಷ್ಟು ಮಟ್ಟಿಗೆ ಇದ್ದರೂ ರಾತ್ರಿ 8-9 ಗಂಟೆವರೆಗೂ ಈ ಸಂಸ್ಥೆಯಲ್ಲಿ ಕುಳಿತುಕೊಂಡು ಕೆಲಸ ಮಾಡ್ತಾ ಇದ್ದಂಥದ್ದು. ಈ ಸಂಸ್ಥೆಯನ್ನ ನಿಜವಾಗ್ಲೂ ಶಿಕ್ಷಣ ಸಂಸ್ಥೆ ಮಾಡಬೇಕು, ಕೇವಲ ವ್ಯಾಪಾರೀಕರಣಕ್ಕಾಗಿ ಈ ವಿದ್ಯಾಸಂಸ್ಥೆ ಹುಟ್ಟಾಕಿದ್ದಲ್ಲ. ಅವ್ರ ಧ್ಯೇಯ ಏನಿತ್ತು ಅಂದ್ರೆ ಒಂದು ನಿಜವಾಗಿಯೂ ಇದು ಒಂದು ಶಿಕ್ಷಣ ಸಂಸ್ಥೆಯ ಉದ್ದೇಶ ಉತ್ತಮ ಶಿಕ್ಷಣ ನೀಡುವಂತ ಉದ್ದೇಶ ಹೊಂದೋದಾಗಿರಬೇಕು ಅಂತ ಹೇಳಿ ಆ ಕಾನ್ಸೆಪ್ಟ್ ಇಟ್ಕೊಂಡು ಅವ್ರು ಮಾಡಿರುವಂತದ್ದು. ಅದಕ್ಕೆ ಚ್ಯುತಿ ಬರೋದ ರೀತಿಯಲ್ಲಿ ನಾವು ಇವತ್ತು ನೋಡಿ ರಾಜೇಂದ್ರ ಒಬ್ಬ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರು. ಈಗ ಅಕಾಡೆಮಿಕ್ ಕೋಆರ್ಡಿನೇಟರ್ ಅಂತೇಳಿ ತೃಪ್ತಿಯನ್ನು ಮಾಡ್ಕೊಂಡಿದ್ದೀವಿ. ಅಂದ್ರೆ ಒಂದು ಅಡ್ಮಿನಿಸ್ಟ್ರೇಷನ್ ಒಂದ್ ಕಡೆ, ಅಕಾಡೆಮಿಕ್ ಕೆಲಸ ಒಂದ್ ಕಡೆ. ಹಿಂದೆ ಅವರು ಶಿಕ್ಷಕರಾಗಿ ಕೂಡ ಕೆಲಸ ಮಾಡಿದಂಥವ್ರು. ಇಲ್ಲಿ ಶಿಕ್ಷಕರಾಗಿ ಯಾವುದೇ ಕ್ಷೇತ್ರದಲ್ಲಿ ರಾಜೇಂದ್ರ ಅವರ ಆಳವಾದ ಅಜ್ಞಾನವನ್ನ ಅಧ್ಯಯನದ ಮೂಲಕ ಕಳಿಸ್ಕೊಂಡಂತ ಒಬ್ಬ ಧೀಮಂತ ವ್ಯಕ್ತಿ ರಾಜೇಂದ್ರ ಅವರು. ಈಗ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಅವರ ಸಂಘದಿಂದ ನಾವು ಕೂಡ ಕೆಲವು ವಿಷಯಗಳನ್ನ ನಾವು ಮೈಗೂಡಿಸ್ಕೊಂಡು ಅವರ ಆದರ್ಶದಲ್ಲಿ ಬದುಕೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅಂತವರು ಆವಾಗ ರಾಜೇಂದ್ರ ಅವರು ಈ ಸಂಸ್ಥೆ ಬೆಳೆಸುವ ಸಂದರ್ಭದಲ್ಲಿ ಇವರೆಲ್ಲ ದಾನಿಗಳ ಹತ್ರ ಹೋಗಿ ಮನೆಗೆ ಹೋಗಿ ವಂತಿಕೆ ಪಡೆದು, ಹಾಗೆ ಅವರಿಗೆ ಸಂಪರ್ಕ ಇದ್ದಂತ ರಾಜಕಾರಣಿಗಳಲ್ಲೂ ಕೂಡ ಈಗ ದತ್ತ ಇರ್ಬೋದು, ಆಮೇಲೆ ಇವರು ರಾಜೀವ್ ಗೌಡ ಅವರು ಇರ್ಬೋದು, ಆಮೇಲೆ ಕೆಲವು ಸ್ನೇಹಿತರು IAS ಆಫೀಸರ್ಸ್ ಅವರ ಮುಖಾಂತರ ಕೆಲವು ರಾಜಕಾರಣಿಗಳ ಮುಖಾಂತರ ವಂತಿಕೆ ಪಡೆದು ಇದನ್ನ ಭೋಜೇಗೌಡರು ಕೊಟ್ಟಿದ್ದಾರೆ.
ಸರ್ಟಿಫಿಕೇಟ್ ಪಡೆದು ಆಮೇಲೆ ಕೆಲವು ಇಲ್ಲೆಲ್ಲ ಫೋಟೋಗಳಿದಾವಲ್ಲ, ಇವರು 5-10 ಲಕ್ಷ ಕೊಟ್ಟಂತ ಮಾನ್ಯರುಗಳು, MP ಗೋಯನವರು, ಈ ದಿವಾಕರ್ ಬಂದೋದಲ್ಲ, ಅವ್ರ ತಂದೆ, ಅವರ ಅಜ್ಜ, ಅವ್ರ ತಾಯಿ, ಅವರೆಲ್ಲ 5-10 ಲಕ್ಷ ಕೊಟ್ಟಿರುವಂತದ್ದು. ಆಮೇಲೆ ಡಾಕ್ಟರ್ ಅಂಶುಮಂತ್ ಅವರು ನಮ್ಮ PU ಕಾಲೇಜಿಗೆ 10 ಲಕ್ಷ ಅವ್ರು ಕೊಡ್ತಿದ್ದಾರೆ. ಆಮೇಲೆ ಆರಂಭಳೆ ಗೋಪಾಲ್ ಗೌಡರು 15 ಲಕ್ಷ ರೂಪಾಯಿ ಕೊಡೋದ್ರ ಮುಖಾಂತರ ಒಂದು ಅಂತಸ್ತಿನ ಕಟ್ಟಡವನ್ನ ನಮ್ಮ CBSE ಹೊಸ ಕಟ್ಟಡ ಪೂರ್ಣಗೊಳಿಸೋದಕ್ಕೆ ಸಹಕಾರ ಕೊಟ್ಟಂತವ್ರು ಆರಂಭಳೆ ಗೋಪಾಲ್ ಗೌಡರು. ಹೀಗೆ ಅಂತವರೆಲ್ಲ ಸಂಪರ್ಕ ಮಾಡಿ ಒಂದು ವಿದ್ಯಾಸಂಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡುವ ದಿಕ್ಕಿನಲ್ಲಿ ರಾಜೇಂದ್ರ ಅವರ ಪ್ರಯತ್ನ ತುಂಬಾ ಇದೆ. ಅನೇಕ ಶಾಲೆಗಳಿಗೆ ಅವರಿಗೂ ಭೇಟಿ ನೀಡಿ ಅಲ್ಲಿ ಏನು ವ್ಯವಸ್ಥೆ ಇದೆ ಅದನ್ನು ಇಲ್ಲಿ ತರುವಂತ ಪ್ರಯತ್ನ ಮಾಡಿರುವ ಫಲವಾಗಿ ಈ ಸಂಸ್ಥೆ ಇಷ್ಟೊಂದು ಬೆಳೆದಿದೆ ಅಂತೇಳಿ ನಾನು ಭಾವಿಸ್ತೇನೆ. ಸರ್, ಈಗ ಈ ಸಂಸ್ಥೆಯಲ್ಲಿ ಕಳೆದ 35 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಈ ಸಂಸ್ಥೆಯನ್ನು ಓದಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲ ವಿಧ ಕ್ಷೇತ್ರಗಳಲ್ಲೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆಗೆ ಪುನಃ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ ಒಂದು ಸಂಸ್ಥೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ? ಅವರು ಹಳೆ ವಿದ್ಯಾರ್ಥಿಗಳು ಸಂಗಮ ಮಾಡ್ಕೊಂಡಿದ್ದಾರೆ. ಅವರು ನಮ್ಗೆ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಅವ್ರದೇ ಆದ ಒಂದು ಕೊಡುಗೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅವ್ರ ಅಭಿಪ್ರಾಯ ಅಂದ್ರೆ, ನಾನು ಓದಿದ ಶಾಲೆ, ನಾನು ಪಾಠ ಮಾಡಿದ ಶಿಕ್ಷಕರು, ನಮ್ಮ ಪ್ರಾಂಶುಪಾಲರು ಅಂತ ಹೇಳಿ ಗೌರವಯುತವಾಗಿ ರಜೆಗೆ ಬಂದಂತ ಸಂದರ್ಭದಲ್ಲಿ ಇವತ್ತು ವಿದೇಶದಲ್ಲಿ ಓದುವಂತ ಅನೇಕ ಮಕ್ಕಳು ಇಲ್ಲಿ ಶಾಲೆಗೆ ಬಂದು ಪ್ರಾಂಶುಪಾಲರನ್ನು ಭೇಟಿ ಮಾಡಿ, ನಮ್ಮನ್ನು ಭೇಟಿ ಮಾಡಿ ಹೋಗುವಂತ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದು ನಮ್ಗೆ ತೃಪ್ತಿ ಕೊಡುವಂತ ಕೆಲಸ. ಅವರು ತಾನು ಓದಿದ ಶಾಲೆಗೆ ಗೌರವಪೂರ್ವಕವಾಗಿ ಭೇಟಿ ಕೊಟ್ಟು ಇದನ್ನು ಆಡಳಿತ ಮಂಡಳಿ ಯಾರೇ ಇರಲಿ ಬಂದು ರಾಜೇಂದ್ರ ಅವರು, ದಿವಾಕರ್ ಅವರ ಬಗ್ಗೆ ಎಲ್ಲ ವಿಷಯ ಪ್ರಸ್ತಾಪ ಮಾಡಿ ಸಂಸ್ಥೆ ಬೆಳೆಯುತ್ತಿರುವ ರೀತಿ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರು ಹೋಗ್ತಾ ಇರೋದು ನಮ್ಗೆ ತೃಪ್ತಿ ತಂದಿದೆ. ಹಾಗೆ 2025-26 ಸಾಲಿನ SSLC ಹಾಗೂ PUC ಸಂಪೂರ್ಣ ಫಲಿತಾಂಶಗಳು ಹೊರಬಂದಿರುವಂತದ್ದು. ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, CBSE ಕೂಡ ಫಲಿತಾಂಶವನ್ನು ಹೊರಬಂದಿರುವಂತದ್ದು. ಈ ಒಂದು ಫಲಿತಾಂಶ ಕುರಿತಾಗಿ ಏನ್ ಹೇಳ್ತೀರಾ? ನಿಜಕ್ಕೂ ನಮ್ಗೆ ಸಂತೋಷ ತಂದಿದೆ. ಎಲ್ಲ ಕಾಲೇಜು, CBSE, ಸ್ಟೇಟ್ ಎಲ್ಲದರಲ್ಲೂ 100ಕ್ಕೆ ಬಂದಿರುವಂತದ್ದು, ಮೋರ್ ದನ್ 50% ಡಿಸ್ಟಿಂಕ್ಷನ್ ಬಂದಿರುವಂತದ್ದು. ಮೂರನೇ ಅಂಶ, ಎಲ್ಲರನ್ನ ನಾವು ಬಿಲೋ ಅವರೇಜ್ ಸ್ಟೂಡೆಂಟ್ಸ್ ಅಂತ ತಗೊಂಡು ಎಲ್ಲರೂ ಕೂಡ ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡುವ ಪ್ರಯತ್ನ ನಮ್ಮ ಶಿಕ್ಷಕರು, ಪ್ರಾಂಶುಪಾಲರು, ನಮ್ಮ ಎಜುಕೇಶನ್ ಕೋಆರ್ಡಿನೇಟರ್, ನಮ್ಮ ಟ್ರೆಜರರ್, ವಿಶೇಷವಾಗಿ ನಮ್ಮ ಲೋಕೇಶ್ ಅವರು ನಮಗೆ ನಮ್ಮ ನಂತರ ಯಾರು ಅನ್ನೋ ಯೋಚನೆಯಲ್ಲಿ ಹಿಂದಿನ ದಿವಾಕರ್ ರಾಜೇಂದ್ರ ಎಲ್ಲ ಯೋಚನೆ ಮಾಡ್ತಾ ಇದ್ರು. ಈ ಕಳೆದ ಬಾರಿ ನಾನು ಕಾರ್ಯದರ್ಶಿ ಆಗೋದಕ್ಕೆ ವೈಯಕ್ತಿಕವಾಗಿ ರಾಜೇಂದ್ರ ಅವರು ಆರೋಗ್ಯ ಸರಿ ಇಲ್ಲ ಅಂತೇಳಿ ಅವ್ರ ಅಧ್ಯಕ್ಷ ಆಗುವ ಸಂತೋಷದಲ್ಲಿ ದಿವಾಕರ್ ಅವರು ಯಾವ ಒಂದು ಮಾತು ಹೇಳ್ತಾ ಇದ್ರು, ಇಲ್ಲಿ ಆಗಿರುವಂತಹ ಪ್ರಗತಿಗೆ 100ಕ್ಕೆ 90% ರಾಜೇಂದ್ರ ಅವ್ರ ಕಾಂಟ್ರಿಬ್ಯೂಷನ್, ಉಳಿದ 10% ನಾವೆಲ್ಲ ಹಂಚ್ಕೊಬೇಕು ಅಂತ ಹೇಳಿ ಆ ಮಾತನ್ನ ನಾವು ಪೂರ್ಣವಾಗಿ ಹೋಗ್ತೀವಿ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆ ಏಳಿಗೆಯಾಗಿ ಎಷ್ಟು ಮಟ್ಟಿಗೆ ತೊಡಗಿಸ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಅವರು, ಒಬ್ಬ ರಾಜಕಾರಣಿ ಆದರೂ ಕೂಡ ರಾಜಕೀಯ ಕೇವಲ 10% ಅವರು ಆದ್ಯತೆ ಕೊಟ್ಟು ಈ ಸಂಸ್ಥೆಗೆ ಯಾವುದೇ ಕೊರತೆ ಆಗೋ ರೀತಿಯಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡಿದ್ರು. ಅದು ನಮಗೆಲ್ಲ ಖುಷಿ ಕೊಡುವಂತ ಸಂಗತಿ. ಹಾಗಾಗಿ ಅವರ ಹೆಸರಿನಲ್ಲಿ ಈಗ ಆಡಳಿತ ಮಂಡಳಿಯವರು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಒಂದು ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡಿ ಆ ಮೂಲಕ ರಾಜೇಂದ್ರ ಅವರಿಗೆ ನಮ್ಮದೇ ಆದ ಒಂದು ಅವರನ್ನು ಜೀವಂತವಾಗಿ ಇರಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಾವು ನಿನ್ನೆ ಅಷ್ಟೇ ನಾನು ಮತ್ತು ನಮ್ಮ ಲೋಕೇಶ್ ಅವರು ಹೋಗಿ ಅವರ ಪ್ರತಿಮೆಯನ್ನು ಅಲ್ಲಿ CBSE ನಲ್ಲಿ ಮಾಡಬೇಕನ್ನೋದಕ್ಕೆ ಹೋಗಿ ಅವತ್ತು ಮಾತಾಡಿ ಬಂದಿದ್ವಿ. ಕಳೆದ ಮೀಟಿಂಗ್ ಅದ್ರ ಬಗ್ಗೆ ತೀರ್ಮಾನ ಆಗಿದೆ, ಒಂದು ಪ್ರತಿಮೆ ಮಾಡಬೇಕು ಅಂತೇಳಿ ಆ ದಿಕ್ಕಿನಲ್ಲೂ ಪ್ರಯತ್ನ ಮಾಡ್ತೀವಿ. ಈ ಸಂಸ್ಥೆ ಏಳಿಗೆಗೆ ತನ್ನದೇ ಆದ ಕೊಡುಗೆ ನೀಡಿದಂತ ರಾಜೇಂದ್ರ ಅವರಿಗೆ ನಾವು ಎಷ್ಟು ಮಾಡೋದು ಸಾಲದು ಅನ್ನೋ ಮನಸ್ಸು ನಮ್ದು. ಹಾಗೆ ಈಗ ರಿಸಲ್ಟ್ ಬಂದಿರುವಂತದ್ದು ಉತ್ತಮವಾದ SSLC PUC ಕೂಡ ಸೆಲ್ಫ್ ಪರ್ಸೆಪ್ಟ್ ರಿಸಲ್ಟ್ ನ ಪಡೆದಿದೆ. ಹಾಗೆ ವಿದ್ಯಾರ್ಥಿಗಳು ಕೂಡ ತಮ್ಮ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳು ಉತ್ತಮವಾದ ಸಾಧನೆ ಮಾಡಿರುವಂತದ್ದು, ಹಲವಾರು ಡಿಸ್ಟಿಂಕ್ಷನ್ಗಳು ಬಂದಿದ್ದಾವೆ, ರ್ಯಾಂಕ್ ಬಂದಿದ್ದಾರೆ, ಟಾಪರ್ಗಳಾಗಿದ್ದಾರೆ. ಆ ವಿದ್ಯಾರ್ಥಿಗಳ ಕುರಿತಾಗಿ ಏನಾದ್ರು ಬಯಸ್ತೀರಾ? ನಿಜಕ್ಕೂ ಖುಷಿ ಆಗ್ತದೆ. ಈಗ ಎಲ್ಲಾ ಶಾಲೆಯಲ್ಲೂ ಈಗ ನಾವು ಪೇಪರ್ ನೋಡ್ತಾ ಇದ್ದೀವಿ, ಮೊನ್ನೆಯಿಂದ ಬರ್ತಾ ಇದ್ದಾರೆ ಫಲಿತಾಂಶದ ಬಗ್ಗೆ. 100ಕ್ಕೆ 100 ಫಲಿತಾಂಶ ಇಂಥ ಶಾಲೆ ಬಂದಿದೆ ಅಂತ ಇದನ್ನು ಕೊಡ್ತಾರೆ. ಕೆಳಗಡೆ ಅವ್ರು ಗಳಿಸಿರುವಂತ ಪ್ರಥಮ ಸ್ಥಾನ ಗಳಿಸಿದ ವಿದ್ಯಾರ್ಥಿಯ ಅಂಕಗಳನ್ನು ನೋಡಿದಾಗ ನಮಗೆ ನಮ್ಮ ಕಾಲ ಹೀಗೆ ಮಾಡ್ಕೊಬೇಕು ಅನಿಸ್ತದೆ. ಯಾಕಂದ್ರೆ ಅಷ್ಟು ಖುಷಿ ಕೊಡ್ತಾರೆ. 625ಕ್ಕೆ 587 ಮಾರ್ಕ್ಸ್, ಅದ್ರಲ್ಲಿ ಪೇಪರ್ ಹಾಕ್ಸಂತಾರೆ ಎಲ್ಲ ಆಗ್ತದೆ. ನಮ್ಮ 625ಕ್ಕೆ 613 ಮಾರ್ಕ್ಸ್ ಗಳಿಸಿರುವಂತ ಪ್ರಥಮ ಸ್ಥಾನ ಗಳಿಸಿರುವಂತ ವಿದ್ಯಾರ್ಥಿಯಿಂದಾಗಿ ನಮಗೆ
ಹೆಸರು ಬಂದಿದೆ. ಇದು ನಮಗೆ ಏನು ಖುಷಿ ಕೊಡ್ತದೆ ಅಂದರೆ, ಈಗ ನಮ್ಮ ಪ್ರಾಂಶುಪಾಲರಾದ್ರು ಕೂಡ ಕಳೆದ 30 ವರ್ಷಗಳಿಂದ ಅವರು ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶಿಕ್ಷಕರು ಕೂಡ ತಮ್ಮದೇ ಆದ ರೀತಿಯಲ್ಲಿ, ತಮ್ಮದೇ ಆದ ಶೈಲಿಯಲ್ಲಿ ನಮ್ಮನ್ನು ಕಮಿಟೆಡ್ ಟೀಚರ್ ಆಗಿ ಕೆಲಸ ಮಾಡ್ತಾರೆ. ಅದು ನಮ್ಗೆ ಖುಷಿ ಕೊಡ್ತದೆ. ಈ ಎಲ್ಲ ಫಲಿತಾಂಶ ಬರೋದಕ್ಕೆ ಕಾರಣ, ಇದರಲ್ಲಿ ಹೆಚ್ಚು ಇದು ಶ್ರೇಯಸ್ಸು ಮಗುವಿಗೆ ಹೋಗ್ಬೇಕು. ನಾವು ಒಪ್ಕೊಳ್ತೀವಿ. ಅವರು ಪೇರೆಂಟಲ್ ಕೇರು, ಆಕೆಗಿರುವ ಆ ಮಗುಗಿರುವ ಐಕ್ಯು, ಇದೆಲ್ಲರ ಜೊತೆಗೆ ನಮ್ಮ ಶಿಕ್ಷಕರ ಪಾತ್ರ ಬಹು ಮುಖ್ಯ ಆಗ್ತದೆ. ಇವರು ಆ ಪೋಷಕರಿಗೆ ಫೋನ್ ಮಾಡೋದ್ರ ಮುಖಾಂತರ ನಿಮ್ಮ ಮಗು ಈ ಸಬ್ಜೆಕ್ಟಲ್ಲಿ ಕಡಿಮೆ ಇದೆ, ಇದರಲ್ಲಿ ವೀಕ್ ಇದ್ದಾರೆ, ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ, ಎಷ್ಟು ಗಂಟೆ ಓದ್ತಾರೆ, ಇದೆಲ್ಲ ಒಂದು ಅವರಲ್ಲಿ ಎನ್ಕ್ವೈರಿ ಮಾಡಿ ಪೋಷಕರಲ್ಲಿ ಮಗುವಿನ ಪ್ರಗತಿಗೆ, ಮಗುವಿನ ಒಳ್ಳೆ ಶ್ರೇಣಿಯಲ್ಲಿ ಪಾಸ್ ಆಗೋದಕ್ಕೆ ಕಾರಣ ನಮ್ಮ ಶಿಕ್ಷಕರ ಪಾತ್ರನೂ ಇದೆ. ಮಗುವಿನ ಪಾತ್ರ ಎಷ್ಟಿದೆ, ಶಿಕ್ಷಕರ ಪಾತ್ರನೂ ಅಷ್ಟೇ ಇದೆ. ಹಾಗಾಗಿ ಎಲ್ಲ ಫಲಿತಾಂಶ ಬರೋದಕ್ಕೆ ಸಾಧ್ಯ ಆಗಿದೆ. ಒಂದು ಶಾಲೆಯಲ್ಲಿ 98% ಒಂದು ತರಗತಿ ಒಂದು ಮಗು ತೆಗಿತಿದೆ ಅಂದರೆ, 98.33 ಕಾಮರ್ಸ್ ಅಲ್ಲಿ, 98% ಸೈನ್ಸ್ ಅಲ್ಲಿ, PUC ಇಲ್ಲಿ ಬಂದಿದೆ ಅಂದರೆ, ಅದಕ್ಕೆ ಆ ಉಪನ್ಯಾಸಕರ ಮತ್ತು ಪ್ರಾಂಶುಪಾಲರ ಮತ್ತು ಆಡಳಿತ ಮಂಡಳಿಯವರ ಪೂರ್ಣ ಪ್ರಮಾಣದ ಶ್ರಮ ಇದರಲ್ಲಿದೆ. ನಮ್ಮ ಸತೀಶ್ವರ ಅಧ್ಯಕ್ಷರು, ಲೋಕೇಶ್ ಅವರು ಎಷ್ಟು ಮಟ್ಟಿಗೆ ಅಂದ್ರೆ, ಅವ್ರ ಜಮೀನಿಗೆ ಹೋಗಿದ್ರು ಕೂಡ ಈ ಸಂಸ್ಥೆಗೆ ಅರ್ಧ ದಿವಸ ಬಂದು ಹೋಗುವಂತ ಪ್ರವೃತ್ತಿ ಅವರು. ಇದೆಲ್ಲದೂ ಇದಕ್ಕೆ ಪ್ರೋತ್ಸಾಹದಾಯಕವಾಗಿ ಅವರೆಲ್ಲ ಸಂಸ್ಥೆಗಳಿಗೆ ಪ್ರಮುಖವಾದ. ಹೌದು, ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದ್ರಿಂದ ಶಿಕ್ಷಕರು ಕ್ಲಾಸ್ ತಗೊಂಡೇ ಇಲ್ವೋ, ಇಂಟರ್ವ್ಯೂ ಬರ್ತಾರೋ ಇಲ್ವೋ ಹಾಗೆ ಅಂತೇಳಿ ಇದೆಲ್ಲ ಸೂಪರ್ವೈಸ್ ಮಾಡೋ ಮುಖಾಂತರ ನಮ್ಮ ಅಕಾಡೆಮಿಕ್ ಕೋಆರ್ಡಿನೇಟರ್ ಕೂಡ ಅವರು ಈಗ ನೋಡಿರ್ಬೋದು, ಇಷ್ಟೆಲ್ಲ ಬರ್ಕೊಂಡೆ ನೋಡಿ, ಇದೆಲ್ಲ ಈ ಥರ ಒಂದು ಡೈರಿ ಮೇಂಟೈನ್ ಮಾಡಿ ಎಲ್ಲ ರೈಟಿಂಗ್ ಮಾಡ್ಕೊಂಡು ವಿತ್ ಸ್ಟ್ಯಾಟಿಸ್ಟಿಕ್ಸ್ ಅವರು ಮಾಹಿತಿ ಕೊಡುವಂಥದ್ದು. ಆಡಳಿತ ಮಂಡಳಿಯು ಕೂಡ ಶೈಕ್ಷಣಿಕ ಕ್ಷೇತ್ರದ ಬಗ್ಗೆ ಯಾವ ದಿಕ್ಕಿನಲ್ಲಿ ಶಾಲೆ ಹೋಗ್ತದೆ ಅನ್ನೋ ಬಗ್ಗೆ ಅವರು ಇದು ಮಾಡ್ತಾರೆ. ಈಗ ಒಂದು ಕಾಲದಲ್ಲಿ ರಾಜೇಂದ್ರ ಅವರೇ ಇಷ್ಟೆಲ್ಲ ಮಾಡ್ತಾ ಇದ್ರು. ಅಕಾಡೆಮಿಕ್ ಸೈಡು, ಅಡ್ಮಿನಿಸ್ಟ್ರೇಷನ್ ಸೈಡು ಎಲ್ಲ ಕಾರ್ಯದರ್ಶಿಯಾಗಿ ಒಬ್ಬರೇ ಮಾಡ್ತಾ ಇದ್ರು. ಈಗ ನಾವು 3 ಜನ ಹಂಚ್ಕೊಂಡಿದೀವಿ ಅಂತೇಳಿ ನನಗೆ ಅನಿಸ್ತಾ ಇದೆ ಕಾರ್ಯದರ್ಶಿಯಾಗಿ. ಅವರು ಆ ಅಕಾಡೆಮಿಕ್ ತೃಪ್ತಿ ಏನ್ ಮಾಡ್ತಾರೋ ಆ ಕೆಲಸನೂ ರಾಜೇಂದ್ರ ಮಾಡ್ತಾ ಇದ್ರು. ಅಭಿವೃದ್ಧಿ ದಿಕ್ಕಿನಲ್ಲಿ ನಮ್ಮ ಖಜಾಂಚಿ ಇದಲ್ಲ, ಅವರ ಅಧ್ಯಕ್ಷರಿಗೆ ನಮಗೆ ಸಾಥ್ ಕೊಡುವಂತ ಒಬ್ಬ ಒಳ್ಳೆ ಯುವಕ ಸಿಕ್ಕಿರ ಅನ್ನೋ ಸಂತೃಪ್ತಿ ನಮಗಿದೆ. ಈ ತರ ನಮಗೆ ಈ ಸಂಸ್ಥೆ ಒಂದು ಕಾಲದಲ್ಲಿ ನಮ್ಮಲ್ಲೇ ಮಾತಾಡುವಂತ ಸಂದರ್ಭದಲ್ಲಿ ಯಾವ್ದಾರ ಸಂಸ್ಥೆಗೆ, ಈಗ ಆದಿಚುಂಚನಗಿರಿ ಯಾವ್ದಾರ ಸಂಸ್ಥೆಗೆ ವಹಿಸ್ಕೊಡೋಣ, ನಮ್ಮಲ್ಲಿ ಯಾರು ನಡೆಸೋದು ಮುಂದೆ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡುವಂತ ಪರಿಸ್ಥಿತಿ ರಾಜೇಂದ್ರ ಬಾಯಲ್ಲಿ, ದಿವಾಕರ್ ಬಾಯಲ್ಲಿ ನಾವು ಕೇಳಿದ್ವಿ. ಆದ್ರೆ ಇತ್ತೀಚಿನ ಈ ಆಡಳಿತ ಮಂಡಳಿಗೆ ಏನ್ ಫಾರ್ಮ್ ಆಯ್ತೋ ರಾಜೇಂದ್ರ ಅವರ ಮುಂದಾಳತ್ವದಲ್ಲಿ ಆದ್ಮೇಲೆ, ಇಲ್ಲ ನಮ್ಮಲ್ಲೂ ಇದರ ಒಳ್ಳೆಯವರು ಮಾಡುವಂಥವ್ರು, ಶ್ರಮ ಕೆಲಸ ಮಾಡೋದು ಇದಾರೆ ಅಂತ ಹೇಳಿ ನಮಗೆ ಕೆಲವು ಲೊಕೇಶನ್ ಅಂತವ್ರು, ತೃಪ್ತಿ ಅಂತವ್ರು ನೋಡಿದ ಮೇಲೆ ಸತೀಶ್ ಅವರಿಗೆ ನಮಗೆ ಅನಿಸ್ತಾ ಇದೆ ಈ ಸಂಸ್ಥೆ ಮುಂದುವರ್ಸ್ಕೊಂಡು ಹೋಗೋಕೆ ಸಾಧ್ಯ ಇದೆ, ಇನ್ನೂ 16 ವರ್ಷ ನಡೆಸ್ಬೋದು ಅನ್ನೋ ಭಾವನೆ ನಮಗೆ ಬರ್ತಾ ಇದೆ. ಸರ್, ಈಗ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಆಡಳಿತ ಮಂಡಳಿ ಅಥವಾ ಒಂದು ಶಿಕ್ಷಣ ಸಂಸ್ಥೆಯಿಂದ ಪ್ರೋತ್ಸಾಹಗಳನ್ನ ನೀಡಬೇಕಾಗುತ್ತೆ. ಅಂದ್ರೆ ವಿದ್ಯಾರ್ಥಿಗಳ ಬೆಳವಣಿಗೆ ದೃಷ್ಟಿಯಿಂದ ಆಗಿರ್ಬೋದು, ಪ್ರತಿಯೊಂದು ಇದರಲ್ಲಿ ಹಾಗೆ ಇಲ್ಲಿ ಟಾಪರ್ ಬಂದಂತ ವಿದ್ಯಾರ್ಥಿಗಳಿಗಾಗಿರ್ಬೋದು, ಕ್ರೀಡಾ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗಾಗಿರ್ಬೋದು, ಜೊತೆಗೆ ಏನು ಬೇರೆ ಬೇರೆ ಬಡ ವಿದ್ಯಾರ್ಥಿಗಳಿಗೆ, ಹಾಗೆ ಬೇರೆ ಬೇರೆ ವಿಭಾಗದಲ್ಲಿ ನೋಡಿದ್ರೆ ಆ ವಿದ್ಯಾರ್ಥಿಗಳಿಗೆ ಸಂಸ್ಥೆ ವತಿಯಿಂದ ಯಾವ ರೀತಿಯಾದ ಪ್ರೋತ್ಸಾಹವನ್ನ ನೀಡಲಾಗುತ್ತೆ? ನಾವು ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮದೇ ಆದ ಒಂದು ರಿಯಾಯಿತಿ ಕೊಟ್ಟು ಸಂಸ್ಥೆಯನ್ನು ಮೊದಲಿಂದ ನಡೆಸ್ಕೊಂಡು ಬಂದಿರುವಂತ ಒಂದು ಪದ್ಧತಿ ಇದೆ. ಅದನ್ನ ಈಗಲೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಕೆಲವರು ವೈಯಕ್ತಿಕವಾಗಿ ಕೆಲವು ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ಮುಖಾಂತರ ಅವರ ವಿದ್ಯಾರ್ಜನೆಗೆ ಅನುಕೂಲ ಮಾಡುವಂತ ಬೆಳವಣಿಗೆಯನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಆಮೇಲೆ ನಮಗೆ ಏನಾಗ್ತದೆ ಅಂದ್ರೆ, ಒಂದು ಈಗ ನೋಡಿ, ಈಗ SSLC ರಿಸಲ್ಟ್ ಬಂದಿದೆ, ಬಂದಂತ ಇದು ಮೆರಿಟ್ ಬಂದಿರೋಂಥ ಮಕ್ಕಳೆಲ್ಲ ಬೇರೆ ಕಾಲೇಜಿಗೆ ಹೋಗ್ತಾರೆ, PU ಕಾಲೇಜಿಗೆ. ಇಲ್ಲಿ ಮತ್ತೆ ಉಳಿಯೋರು ಬಿಲೋ ಒಂದು ಫಸ್ಟ್ ಕ್ಲಾಸ್ ಬಂದರು, ಇವರು ಒಂದು ಕೆಳಗಿನವರು ಇಲ್ಲಿ ಉಳಿತಾರೆ. ಮತ್ತೆ ಅವರು ತಯಾರು ಮಾಡಿ ಅವ್ರನ್ನ ಮತ್ತೆ 90 ಮೇಲೆ 95% ಮೇಲೆ ತರುವಂತ ಪ್ರಯತ್ನ ನಮ್ಮ ಉಪನ್ಯಾಸಕರು ಮಾಡುವಂಥದ್ದು.
ಇದು ಪ್ರಾರಂಭದಲ್ಲೂ ಕೂಡ LKG ಇಂದ ಇಲ್ಲಿಗೆ ಅವರೇ ಸ್ಟೂಡೆಂಟ್ಸ್ ತಗೊಂಡು ಅವ್ರ ಮೇಲೆ 90% ಮೇಲೆ ಸ್ಕೋರ್ ಮಾಡುವಂತ ಪ್ರಯತ್ನ, 60% ಮೇಲೆ ಫೇಲ್ ಆಗಂತವ್ರನ್ನು ಕೂಡ 60% ಪಾಸ್ ಮಾಡುವ ಕ್ರಮ ಇದೆಯಲ್ಲ, ಮೊದಲಿಂದ ನಡ್ಕೊಂಡು ಬಂದಿರುವಂತದ್ದು. ಈಗ ಒಂದು ಉದಾಹರಣೆ, ಎಷ್ಟೋ ಸಮಯ ನೋಡ್ತೀವಿ ಇಲ್ಲಿ SSLC ಮಾಡಿರ್ತಾರೆ, SSLC ನಂತರ ಅವರು PUCಗೆ ಸೌತ್ ಕೆನರಾ, ಕಾರ್ಕಳ, ಉಡುಪಿ, ಮಂಗಳೂರೆಲ್ಲ ಹೋಗ್ತಾರೆ. ಕ್ರಿಯೇಟಿವ್, ಜ್ಞಾನಸುಧ, ಎಕ್ಸ್ಪರ್ಟ್ ಅಲ್ಲೆಲ್ಲ ಹೋಗ್ತಾರೆ. ಅಲ್ಲಿ ಹೋಗಿ CET-ನಲ್ಲಿ ಇಲ್ಲಿಗಿನ ಕಡಿಮೆ ರ್ಯಾಂಕ್ ತಗೊಂಡು ಇಲ್ಲಿ ಟೆಸಿಟ್ JNNC ಬಂದು ಅಡ್ಮಿಟ್ ಆಗ್ತಾರೆ. ನಮ್ಮ ಇಲ್ಲಿ ಓದಂತ ಮಕ್ಕಳು ಕೂಡ ಅವ್ರಿಗಿಂತ ಜಾಸ್ತಿ ರ್ಯಾಂಕ್ ಇದೆ ಈ ಸ್ಕೂಲಲ್ಲೇ ಪಡೆದು ಅದೇ ಟೆಸಿಟ್ JNNC ಹೋಗಿ ಸೇರ್ಕೊಂಡಾಗ ಮಕ್ಕಳ ಮೂಲಕ ನಮ್ಗೆ ಬಂದಿರುವಂತ ಮಾಹಿತಿ ನೋಡಿ. ಅವರು ಈಗ ಜ್ಞಾನಸುಧದಲ್ಲಿ ಕ್ರಿಯೇಟಿವ್ 3.5-4 ಲಕ್ಷ ಪರ್ ಇಯರ್, ಎಕ್ಸ್ಪರ್ಟ್ ಅಲ್ಲಿ 5 ಇತ್ತು, ಈಗ 6 ಲಕ್ಷ. ನಮ್ಮ ಟ್ರೆಜರರ್ ಲೋಕೇಶ್ ತಮ್ಮನ ಮಗಳು ಬಿಟ್ಟಿದ್ದಾರೆ, ಅವ್ರು ಬಿಡುವಂತ ಸಂದರ್ಭ 5 ಲಕ್ಷ ಇತ್ತು, ಈಗ 6 ಲಕ್ಷ ಮಾಡಿದ್ದಾರೆ. ಅಲ್ಲಿಗೆ 2 ವರ್ಷಕ್ಕೆ 6 ಲಕ್ಷ ಆಗ್ತದೆ, ಇವಾಗ 13 ಲಕ್ಷ ಆಗ್ತದೆ. ಇದನ್ನು 3 ಲಕ್ಷ ಕ್ರಿಯೇಟಿವ್ ನನಗೆ ಗೊತ್ತಂತ ಹೇಳಿ ಸಂಬಂಧಿಕರ ಮಕ್ಕಳು ಓದ್ತಾರೆ, ಅಲ್ಲೂ ಕೂಡ 3 ಲಕ್ಷ ಇದೆ. ನಾವು ನಾಟ್ ಇವನ್ 1 lakh ಇನ್ಕ್ಲೂಡಿಂಗ್ CET ಅಂಡ್ NEET 1 ಲಕ್ಷನೂ ಪಡೆಯೋದಿಲ್ಲ. ಈಗ ಫಸ್ಟ್ ಇಯರ್ PUC ಸೇರಿಸಿದ ಸಂದರ್ಭದಲ್ಲಿ ನೋಡಿ 97,000 ತಗೊಂಡಿದೆ. ಈಗ ಸೆಕೆಂಡ್ ಇಯರ್ PUC 1,07,000. ಈ ಸರಿ ಹೋದ ಸರಿ ಆಕ್ಚುಲಿ 85 ಇತ್ತು, ಇದು 90 ಇತ್ತು, ಇನ್ಕ್ಲೂಡ್ CET ಸೇರಿ. ಆಮೇಲೆ ಮೊದಲು CET ನಾವು ಗೆಸ್ಟ್ ಫ್ಯಾಕಲ್ಟಿ ಕರೆಸ್ತಾ ಇದ್ವಿ. ಗೆಸ್ಟ್ ಫ್ಯಾಕಲ್ಟಿ ಆಮೇಲೆ ಏನಾಯ್ತು ಅಂದ್ರೆ ಅವರು ವೇ ಆಫ್ ಟೀಚಿಂಗ್ ನಮ್ಮ ಮಕ್ಕಳಿಗೆ ಸೆಟ್ ಆಗ್ಬೇಕಾದ್ರೆ ಸುಮಾರು ದಿವಸ ಆಗೋದು. ಇಲ್ಲಿ ಪಾಠ ಮಾಡುವಂತ ಬಯಾಲಜಿನೋ ಫಿಸಿಕ್ಸ್ ಕೆಮಿಸ್ಟ್ರಿ ಅವರಿಗೆ ಅವರೇ CET ಕೋಚ್ NEET ಕೋಚ್ ಮಾಡಿದ್ರೆ ಮಕ್ಕಳಿಗೆ ಅದು ಇಂಪ್ರೆಸ್ ಆಗ್ತದೆ ಅನ್ನೋ ಕಾರಣಕ್ಕಾಗಿ ನಮ್ಮ ಟೀಚರ್ಸ್ ಇಂದಾನೆ ಈಗ 3 ವರ್ಷದಿಂದ ನಮ್ಮವರೇ ಮಾಡ್ತಾರೆ CET NEET ಕೋಚಿಂಗ್. ಅದರಿಂದ ಒಳ್ಳೆ ಫಲಿತ. ನನಗೆ ಈ ಕಂಪೇರೇಟಿವ್ ಆಗಿ ಯಾಕೆ ಮಾತಾಡಿದ್ರೆ ಬೇರೆ ಕಡೆ ಲಕ್ಷಗಟ್ಟಲೆ ಕೊಟ್ಟು ಹೋಗಿ ಈಗ ಕಡಿಮೆ ರ್ಯಾಂಕ್ ತಗೊಂಡ್ಬಂದು ಇಲ್ಲಿ ಸೇರಿದ್ರೆ ಅವ್ರ ಮಕ್ಕಳಿಂದ ಅಭಿಪ್ರಾಯ ಬರ್ತದಲ್ಲ, ಅಲ್ಲಿಗೆ ಏನಂತ ಅನ್ಸುತ್ತೆ ಅಂದ್ರೆ ಇಲ್ಲೂ ಕೂಡ ಟೀಚಿಂಗ್ ಗುಣಮಟ್ಟ ಚೆನ್ನಾಗಿದೆ ಅಂತ ಹೇಳಿ ನಮಗೆ ಮನವರಿಕೆ ಆಗಿದೆ. ಬೆಸ್ಟ್ ಉದಾಹರಣೆ ಅಂದ್ರೆ ಈ ಬಾರಿ ಬಂದಿರುವಂತಹ ಫಲಿತಾಂಶ. ಫಲಿತಾಂಶ ಈಗ ಇಂಜಿನಿಯರಿಂಗ್ ಹೋಗ್ತಲ್ಲ, ಅಲ್ಲಿ ಆ ಮಕ್ಕಳಿಂದ ಬಂದಿರುವಂತ ಮಂಗಳೂರಿಗೆ ಹೋಗಿ ನನ್ನ ಜೊತೆ ಓದೋಳು, ಅಲ್ಲಿ ಹೋಗಿಲ್ಲ ನನಗಿನ ಕಡಿಮೆ ತಗೊಂಡಿಲ್ಲ ಅಂತ ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ತಾರಲ್ಲ, ಆ ಮೂಲಕ ನಮ್ಮ ಮಾಹಿತಿ ಬಂದಿರುವಂತದ್ದು. ಅಲ್ಲಿ ಶಾಲೆ ಒಂದು ಪ್ರತಿಷ್ಠಿತ ಶಾಲೆ ದಿಕ್ಕಿನಲ್ಲಿ, ಪ್ರತಿಷ್ಠಿತ ಶಾಲೆ ಅಂತ ನಾನು ಹೇಳಿಲ್ಲ, ಆ ದಿಕ್ಕಿನಲ್ಲಿ ದಾಪಗಾಲನ ಇಡ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸರ್, ಒಂದು ಸಂಸ್ಥೆ ಬೆಳೀತಾ ಹೋದಾಗೆ ಒಂದನ್ನು ಹಂತ ಹಂತವಾಗಿ ಬೇರೆ ಬೇರೆ ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಹೌದು, ಈಗ ಫಾರ್ ಎಕ್ಸಾಂಪಲ್ ಹೈಸ್ಕೂಲ್ ಇದ್ದಂತವರು PU ಮಾಡ್ತಾರೆ. ಹಾಗೆ ಬೇರೆ ಬೇರೆ ಉದ್ದೇಶ ಇಟ್ಕೊಂಡು ಸಂಸ್ಥೆಯನ್ನು ಬೆಳವಣಿಗೆ ದೃಷ್ಟಿಯಲ್ಲಿ ಬೇರೆ ಬೇರೆ ಪ್ಲಾನಿಂಗ್ ಕೂಡ ಮಾಡ್ತಾರೆ. ಹಾಗೆ DCMC ಶಿಕ್ಷಣ ಸಂಸ್ಥೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಪ್ಲಾನಿಂಗ್ ನ ಸಂಸ್ಥೆಯ ಬೆಳವಣಿಗೆ ದೃಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ? ಈಗ ನಾವೀಗ CET NEET ಕೋಚಿಂಗ್ ಆಯ್ತಲ್ಲ, ಒಂದ್ ಕಡೆ ಹಾಸ್ಟೆಲ್ ಫೆಸಿಲಿಟೀಸ್ ಹೆಣ್ಮಕ್ಳಿಗೆ ಬಾಯ್ಸಿಗೆ ಅದು ನಾವೇ ಮಾಡ್ಬೇಕನ್ನೋದು ಉದ್ದೇಶ ಇಟ್ಕೊಂಡಿದ್ದೀವಿ. ನಾವೆಲ್ಲ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳಿ ನರ್ಸಿಂಗ್ ಕೋರ್ಸ್ ಮಾಡಿ ಅದು ಮಾಡಿ ಅಂತಂದ್ರೆ ನಾವು ಇರೋದನ್ನು ಅಚ್ಚುಕಟ್ಟಾಗಿ ಇಡೋ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈಗ ಜಾಗದ ಕೊರತೆನೂ ಇದೆ ನಮಗೆ, ಬೇರೆ ಈಗ MBA ಅದು ಇದು ಮಾಡ್ಬೋದು, ಬಟ್ ನಮ್ಗೆ ಜಾಗದ ಕೊರತೆ ಇದೆ. ಇದೊಂದು 2 ಎಕರೆ ಇದೆ, ಮಂಜೂರು ಜಾಗಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ. ಮಂಜೂರಾದ್ರೆ ಇವನ್ನೆಲ್ಲ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ. ಇದೊಂದು ಬೃಹತ್ಕಾರವಾಗಿ ದಾನಿಗಳ ಸಹಕಾರದಿಂದ ಮಾಡೋ ಒಂದು ಇದು. ಈಗ ಡಾಕ್ಟರ್ ಅಂಶುಮಂತ್ ಅವರು ಈಗ ಇದ್ರದ್ದು ಚೇರ್ಮನ್ ಆಗಿದ್ದಾರೆ, ಈಗ ಅವ್ರು ರೂಲಿಂಗ್ ಪಾರ್ಟಿ ಅವರಿಂದ ಅವ್ರು ನಮ್ಮ ಅಧ್ಯಕ್ಷರಾಗಿ ನಾವೆಲ್ಲ ಒತ್ತಾಯ ಮಾಡಿ ಅವ್ರಿಗೆ ಅಧ್ಯಕ್ಷ ಮಾಡಿದ್ವಿ. ಅವರಿಗೆ ನಾನು ಇರ್ತೀನಿ ನಿಮ್ ಜೊತೆಗೆ, ಯಾಕೆ ಬೇರೆ ಮಾಡ್ಕೊಳ್ಳಿ ಅಂತ ಉಪಾಧ್ಯಕ್ಷ ಈ ಸಂಸ್ಥೆಗೆ ನಾವು ಅಧ್ಯಕ್ಷರೆಲ್ಲ ಖಜಾಂಚಿ ನಾವೆಲ್ಲ ಒತ್ತಾಯಪೂರ್ವಕ ನೀವಿದ್ರೆ ನಮ್ಗೆ ಬಲ ಬರ್ತದೆ, ನೀವು ಇರ್ಲೇಬೇಕಂತ ಒತ್ತಾಯಪೂರ್ವಕ ಕೂರ್ಸ್ಕೊಂಡಿದ್ವಿ. ಈಗ ಡಾಕ್ಟರ್ ಅಂಶುಮಂತ್ ಅವರು ಈ ಒಂದು ಸಂಸ್ಥೆಯ ಏಳಿಗೆ ದೃಷ್ಟಿಯಲ್ಲಿ ಯಾವ ರೀತಿಯ ಸಲಹೆ ಸೂಚನೆಗಳನ್ನ, ಮಾರ್ಗದರ್ಶನಗಳನ್ನ ನಿಜವಾಗ್ಲೂ ಒಳ್ಳೊಳ್ಳೆ ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ. ಈಗ ಒಂದು ಎಕ್ಸಾಂಪಲ್ ಒಂದು ಹೇಳಿದ್ರೆ, ಇಷ್ಟು ವರ್ಷ ಅಕಾಡೆಮಿಕ್ ಕೋಆರ್ಡಿನೇಟರ್ ಅಂತ ಇದ್ರು, ಉದಯಕರ್ ಅಡ್ವೈಸರ್ ಅಂತ ಇದ್ರು. ಈಗ ಈ ಸರಿ ಅಂಶುಮಂತರವರ ಸಲಹೆ ಮೇರೆಗೆ ಈಗ ಹರಿಹರಪುರದಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು,
BP ದಯಾನಂದ್ ಅಂತ ಅವ್ರನ್ನ ಅಕಾಡೆಮಿಕ್ ಅಡ್ವೈಸರ್ ಮಾಡ್ತಾರೆ. ಇನ್ನೊಂದು ಹೆಚ್ಚುಗಾರಿಕೆ ಅಂದ್ರೆ ಇದೆಲ್ಲ ಅಂಶಮಂತ್ರ ವಿವೇಚನೆ ಅಲ್ಲ. ಅಡ್ಮನೆ ರಾಮಚಂದ್ರ ಅಂತ ಮಂಡಗದ ಬರ್ತದೆ. ಅವರು ನವೋದಯ ಶಾಲೆಯಲ್ಲಿ ಜಾಯಿಂಟ್ ಕಮಿಷನರ್ ಆಗಿದ್ದಂತ. ಅವರು ಕೂಡ ಒನ್ ಆಫ್ ದಿ ಈಗ ಅಡ್ವೈಸರ್ ಆಗಿದ್ದಾರೆ. ಅಕಾಡೆಮಿಕ್ ಅಡ್ವೈಸರ್ ಅವ್ರೆ 3 ಜನ ಅಡ್ವೈಸರ್ ಇದ್ದಾರೆ, ಕೋಆರ್ಡಿನೇಟರ್. ದಯಾನಂದ ಮತ್ತು ಅಡ್ಮನೆ ರಾಮಚಂದ್ರ ಅವರ ಅಡ್ವೈಸರ್ ಬರೋದಕ್ಕೆ ನಾವು ಅಂಶವಂತ ಕಾರಣ. ವಿದ್ಯಾಸಂಸ್ಥೆಗೆ ಒಂದು ಪ್ರತಿಷ್ಠಿತ ವ್ಯಕ್ತಿಗಳು ಅವ್ರ ಹೆಸರು ಮೂಲಕ ನಮ್ಗೆ ಒಳ್ಳೆ ಸಲಹೆ ಬರ್ತದೆ. ಅವ್ರ ಹೆಸರು ಮೂಲಕ ನಮ್ಗೆ ಅಡ್ಮಿಷನ್ ಜಾಸ್ತಿ ಆಗ್ತದೆ ಅಂತ. ಈಗ ದಯಾನಂದ್ ಅವ್ರ ಹೆಸರು ಹೇಳಿದ್ರಿ, ಹರಿಹರಪುರದಲ್ಲಿ ಕನ್ನಡ ಲೆಕ್ಚರ್ ಆಗಿ. ಯಾಕೆ ನಾನು ಯಾಕೆ ಪ್ರಸ್ತಾಪ ಮಾಡಿದ್ರೆ ಅವರ ಸ್ಟೂಡೆಂಟ್, ನಾನು ಕೂಡ ಅವರ ಸ್ಟೂಡೆಂಟ್. ಅವ್ರು ಒಳ್ಳೊಳ್ಳೆ ಸಲಹೆ ಕೊಡ್ತಿದ್ದಾರೆ. ಈಗ ಅಡ್ವೈಸರ್ಸ್ ತಾಂಡಿದ್ದಕ್ಕೆ ನಮ್ಗೆ ಪ್ರತಿಫಲ ಸಿಗ್ತದೆ ಅನ್ನೋ ನಿರೀಕ್ಷೆ ಇದೆ. ಖಂಡಿತ ಸಿಗ್ತದೆ. ಅವ್ರ ಸಲಹೆನ ನಾವು ಯಾವ ಕಾರಣಕ್ಕಾಗೂ ತಿರಸ್ಕಾರ ಮಾಡೋದಿಲ್ಲ. 100ಕ್ಕೆ 100 ಅದನ್ನು ಪರಿಪಾಲನೆ ಮಾಡಿ ಕಾರ್ಯರೂಪಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಕೊನೆಯದಾಗಿ ಈ ಒಂದು ಸಂಸ್ಥೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅದು ವಿದ್ಯಾರ್ಥಿಗಳಿಗೆ ಬೆಳವಣಿಗೆ ನಿಟ್ಟಿನಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಕೊನೆಯದಾಗಿ ಈ ಒಂದು ಸಂಸ್ಥೆ ಏಳಿಗೆ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳು, ಶಿಕ್ಷಕರಾಗಿರ್ಬೋದು, ಆಡಳಿತ ಮಂಡಳಿ, ಪೋಷಕರು ಎಲ್ಲರ ಕುರಿತಾಗಿ ಏನಾದ್ರು ಬಯಸ್ತಾರೆ? ಇಲ್ಲಿ ವಿದ್ಯಾರ್ಥಿ ಪೂರ್ತಿ ಹೇಳೋದಾದ್ರೆ ನಾನು ಆಗಲೇ ಹೇಳಿದಾಗೆ ಅವರೇಜ್ ಸ್ಟೂಡೆಂಟ್ಸ್ ತಗೊಂಡು ಅವರನ್ನು ಹೆಚ್ಚು ವಿದ್ಯಾರ್ಥಿಗಳು 75% ಮೇಲೆ ಸ್ಕೋರ್ ಮಾಡುವ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಫಲ ನೀಡಿದೆ. ಹಾಗಾಗಿ ವಿದ್ಯಾರ್ಥಿಗಳು ನಾವು ಹೇಳ್ದಂಗೆ ಅವರು ವ್ಯಾಸಂಗ ಮಾಡಿ ಅವ್ರ ಪೋಷಕರ ಸಹಕಾರದಿಂದ, ನಮ್ಮ ಟೀಚರ್ಸ್ ಸಹಕಾರದಿಂದ ಅವ್ರ ಕಾರ್ಯಗತ ಬಳಸಿದೆ. ನಾವು ಪ್ರತಿ 3 ತಿಂಗಳಿಗೆ ಒಂದ್ಸರಿ ನಾವು ಟೆಸ್ಟ್ ಆದಾಗೆಲ್ಲ ಪೇರೆಂಟ್ಸ್ ಮೀಟಿಂಗ್ ಕಂಡಕ್ಟ್ ಮಾಡ್ತೀವಿ. ಪೇರೆಂಟ್ಸ್ ಕರೆಸಿ ಅವ್ರ ಸಮ್ಮುಖದಲ್ಲೇ ಕ್ಲಾಸ್ ಟೀಚರು, ಆಮೇಲೆ ಪ್ರಿನ್ಸಿಪಾಲ್, ನಾವೆಲ್ಲ ಅಧ್ಯಕ್ಷರು ನಾವೆಲ್ಲ ಕೂತ್ಕೊಂಡು ಒಂದು ಕೌನ್ಸಿಲಿಂಗ್ ಮಾಡ್ತೀವಿ. ಮಕ್ಕಳು ಯಾವುದಾದ್ರು ವಿಷಯ ವೀಕ್ ಇದ್ರೆ ಅವ್ರ ಪೇರೆಂಟ್ಸ್ ಗಮನ ತಂದು ಈ ಪೇರೆಂಟ್ಸ್ ಅವ್ರ ಬೆಳಿಗ್ಗೆ 5 ಗಂಟೆಗೆ ಇಳಿಸಿ ಓದಕ್ಕೆ ಕೂರಿಸೋದು ಕ್ರಮ ಆಗಬೇಕು. ಅನಾವಶ್ಯಕ ರಜಾ ದಿನಗಳಲ್ಲಿ ಅಲ್ಲಿ ಓಡಾಡೋದಕ್ಕೆ ಸ್ವಲ್ಪ ಪಟ್ಟಿದ ಕಡೆ ಗಮನ ಓದೋ ದಿಕ್ಕಿನಲ್ಲಿ ನಾವು ಅವ್ರನ್ನ ತೊಡಗಿಸ್ಬೇಕು ಅನ್ನೋ ಪೋಷಕರಿಗೆ ನಾವು ಸಲಹೆ ಮೂಲಕ ಕೊಟ್ಟು, ಆಮೇಲೆ ನಾವು ಬೈ ದಿ ಎಂಡ್ ಆಫ್ ನವೆಂಬರ್ ಸಿಲೆಬಸ್ ಎಲ್ಲ ಮುಗಿಸ್ಕೊಂಡು ನಮ್ಮ ಡಿಸೆಂಬರ್, ಜನವರಿ, ಫೆಬ್ರವರಿಗೆ ನಾವೆಲ್ಲ ರಿವಿಷನ್ ಮಾಡಿಸ್ತೀವಿ. ರೀಕಾಲ್ ಅಂಡ್ ರಿವಿಷನ್ ಈ ತರ ಕೆಲವು ಕ್ರಮಗಳನ್ನು ಅಳವಡಿಸ್ಕೊಂಡು ಮಾಡ್ತಾ ಇದೀವಿ. ಇದಕ್ಕೆಲ್ಲ ಆಡಳಿತ ಮಂಡಳಿಗಳು ಒಂದು ಕುಟುಂಬದಲ್ಲಿ ಕೆಲಸ ಮಾಡಿಕೊಂಡು ಅಧ್ಯಕ್ಷತೆಗೆ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ದು ಏನಾದರೂ ಹೆಜ್ಜೆ ಗುರುತು ಬಿಟ್ಟು ಹೋಗ್ಬೇಕು ಅನ್ನೋ ದಿಕ್ಕಿನಲ್ಲಿ ಎಲ್ಲ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಡೈರೆಕ್ಟರ್ಗಳು ಇರುವಂತದ್ದು. ಅದು ಈ ಸಂಸ್ಥೆಯ ಬೆಳವಣಿಗೆಗೆ ಸಹಕಾರಿಯಾಗಿದೆ ಅಂತಲೇ ನಾನು ಭಾವಿಸ್ತೇನೆ. ಸರ್, ಇದುವರೆಗೆ ಒಂದು ಸಂದರ್ಶನ ಭಾಗವಹಿಸಿ ಕಳೆದ 35 ವರ್ಷಗಳಿಂದ ಡಿಸಿಎಂಸಿ ಶಾಲೆಯ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾಗಿ ನಿಮ್ಮ ಸೇವೆಯಾಗಿರ್ಬೋದು, ಕಳೆದ 5 ವರ್ಷಗಳಿಂದ ಕಾರ್ಯದರ್ಶಿಯಾಗಿ ಯಾವ ರೀತಿಯಾದ ನಿಮ್ಮ ಒಂದು ಸಂಸ್ಥೆಯ ಏಳಿಗೆಯಲ್ಲಿ ಯಾವ ರೀತಿಯಾಗಿ ನೀವು ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ರಿ, HT ರಾಜೇಂದ್ರ ಅವರು ಈ ಒಂದು ಸಂಸ್ಥೆಯನ್ನು ಕಟ್ಟಿಪಡಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾದ ಪಾತ್ರವನ್ನು ವಹಿಸಿದ್ರು, ಈ ಒಂದು ಸಂಸ್ಥೆಯ ಪ್ರಾರಂಭಿಕ 1200 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಈಗ 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇರುವ ಒಂದು ವಿಚಾರ ಆಗಿರ್ಬೋದು, ಈ ಒಂದು ಸಂಸ್ಥೆಯಲ್ಲಿರುವ ವಿದ್ಯಾರ್ಥಿಗಳು, ಆಡಳಿತ ಮಂಡಳಿ, ಶಿಕ್ಷಕರ ಕುರಿತಾಗಿ CET ನೀಟ್ ಕೋಚಿಂಗ್ ವಿಚಾರ ಆಗಿರ್ಬೋದು, ಜೊತೆಯಲ್ಲಿ 2025-26ನೇ ಸಾಲಿನ SLC PUC ರಿಸಲ್ಟ್ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್. ನನಗೆ ಒಂದೇ ಒಂದು ಮಾತು, ಒಂದು ನಿಮಿಷ ಕಟ್ಕೊಂಡ್ಬೇಡಿ. ನಮ್ಮ ರಾಜೇಂದ್ರ ಅವ್ರದ್ದು ನಾನು ಇವತ್ತಿಗೂ ನಾನು ಅಲ್ಲಿ ಒಂದು ವ್ಯಕ್ತಿ ರಾಜೇಂದ್ರ ಅವ್ರ ಫೋಟೋ ಇಟ್ಕೊಂಡೆ, ಅಲ್ಲ ನೇಮ್ ಪ್ಲೇಟ್ ಇಟ್ಕೊಂಡೆ ನಾವು ಕೂತಿರೋದು. ನಮಗೆ ನನಗೆ ವಯಸ್ಸಿನಲ್ಲಿ 7 ವರ್ಷ ಚಿಕ್ಕರಾದ್ರು ಕೂಡ ಅವ್ರು ರೋಲ್ ಮಾಡಲ್. ನಮಗೆ ದಿವಾಕರ್ ರಾಜೇಂದ್ರ ರೋಲ್ ಮಾಡಲ್. ವಯಸ್ಸಿನಲ್ಲಿ ಚಿಕ್ಕವರು, ದಿವಾಕರ್ 1 ವರ್ಷ ಚಿಕ್ಕವರು. ನಮ್ಗೆ ರೋಲ್ ಮಾಡಲ್ ಅಂತ ನಾವು ಆತ್ಮಪೂರ್ವಕವಾಗಿ ಒಪ್ಕೊಂಡಿವಿ ಅಂದ್ರೆ ಆ ಮನುಷ್ಯರ ವ್ಯಕ್ತಿತ್ವ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ರಾಜೇಂದ್ರ ಅವರ ದಿವ್ಯಾತ್ಮಕ್ಕೆ ನಿಮ್ಮ ಮುಖಾಂತರ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ನೋಡಿದ್ರೆ ವೀಕ್ಷಕರೇ, ಇದು ಡಿಸಿಎಂಸಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿ 5 ವರ್ಷಗಳಿಂದ, ನಿರ್ದೇಶಕರಾಗಿ 35 ವರ್ಷಗಳಿಂದ ಸೇವೆ ಸಲ್ಲಿಸಿರುವಂತಹ ಶ್ರೀಯುತ ಶಾಂತಕುಮಾರ್ SS ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.